ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಗಾಜರ್ದು ಹಲ್ವಾ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಗಾಜರ್ ಇಟ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ತುರಿದಿದ್ದೇನೆ, ತುಂಬ ತುರಿಲಿಕ್ಕಿದೆ, ಅದಕ್ಕೆ ನಾನು ತೋರಿಸಲಿಲ್ಲ. ತುರ್ಕೊಳ್ಬೇಕೀಗೆ ಎಲ್ಲ ತುರ್ಕೊಂಡು ಒಂದ್ಸಲ ಕೆಲವರೆಲ್ಲ ಬೇಯಿಸ್ಕೊಳ್ತಾರೆ, ಕುಕ್ಕರಲ್ಲಿ ಒಂದ್ಸಲ ಬೇಯಿಸ್ಕೊಂಡು ಮಾಡ್ತಾರೆ. ಆದರೆ ನಾನು ಅದನ್ನು ಮತ್ತೆ ಹುರ್ಕೊಂಡು ಮಾಡ್ತೇನೆ. ಇವಾಗ ಒಂದ್ಸಲ ಎಲ್ಲ ತುರ್ಕೊಂಡ್ಮೇಲೆ ಆಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ನೋಡಿ, ಈಗ ಗಾಜರೆಲ್ಲ ತುರಿದು ಇಟ್ಕೊಂಡಿದ್ದೇನೆ. ಇವಾಗ ಒಂದು ಪ್ಯಾನಲ್ಲಿ ನಾವು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕಿ ಇದನ್ನೆಲ್ಲ ಹಾಕ್ತೇನೆ. ಈಗ ತುಪ್ಪ ಸ್ವಲ್ಪ ಇದಾಗಬೇಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಈ ಗಾಜರ್ನ ಇದಕ್ಕೆ ಹಾಕ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಹಸಿ ವಾಸನೆ ಇರುತ್ತೆ, ನಿಮಗೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ನಾವು. ಕೆಲವರು ಏನು ಮಾಡ್ತಾರೆ ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾರೆ. ನಾನು ಆದರೆ ಆಗ ಮಾಡಲ್ಲ. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಅದು ಗಾಜರೆಲ್ಲ ಮುದ್ದೆ ಆಗುತ್ತೆ. ಇದು ಮುದ್ದೆ ಆಗಬಾರ್ದು, ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಹಾಕಿ ಒಂದು 10 ನಿಮಿಷ ಹಿಡಿಯುತ್ತೆ ಇದು ಫ್ರೈ ಮಾಡ್ಕೊಳ್ಳಿಕ್ಕೆ. ಒಂದು 10 ನಿಮಿಷದವರೆಗೂ ಇದು ಫ್ರೈ ಆಗಬೇಕು. ನೋಡಿ, ಈಗ ಅದು ಸ್ವಲ್ಪ ಫ್ರೈ ಆಗಿದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ನಾವು ಅರ್ಧ ಲೀಟ್ರ್ ಹಾಲು ಕಾಯಿಸಿ ಇಟ್ಕೊಂಡಿದ್ದೇನೆ. ಇದು ಅರ್ಧ ಕೆಜಿ ಗಾಜರ್ ಇದೆ. ಅರ್ಧ ಕೆಜಿ ಗಾಜರಿಗೆ ನಿಮ್ಗೆ ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಹಾಲು ಹಾಕಬೇಕು. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರು ಮತ್ತು ಹಾಲು ಹಾಕಿ ಅದನ್ನು ಬೇಯಿಸ್ಕೊಳ್ತೇನೆ. ಆಮೇಲೆ ಇದಕ್ಕೆ ಗಟ್ಟಿ ಹಾಲು ಹಾಕ್ತೇನೆ ನಾನು. ಮತ್ತು ಇದರಲ್ಲಿ 1 ಲೋಟ ಶುಗರ್ ಬೇಕಾಗುತ್ತೆ. ಸಿಹಿ ನೋಡ್ಕೊಂಡು ಹಾಕಿ. ಕೆಲವರಿಗೆ ತುಂಬ ಸಿಹಿ ಇರಬೇಕು, ಕೆಲವರಿಗೆ ಸಿಹಿ ಕಮ್ಮಿ ಇರಬೇಕು. ನಾವು ಮೀಡಿಯಮಲ್ಲಿ ಇದರಲ್ಲಿ 1 ಲೋಟ ಹಾಕಿದರೆ ನಿಮಗೆ ಮೀಡಿಯಮ್ ಸಿಹಿ ಬರುತ್ತೆ. ಇವಾಗ ನೋಡಿ, ಫ್ರೈ ಆಗಿದೆ. ನಿಮಗೆ ಫ್ರೈ ಆಗಿ ಆಗ ಎಷ್ಟಿತ್ತಲ್ವ, ಈಗ ಕಡಿಮೆ ಆಗಿದೆ ಸ್ವಲ್ಪ. ನೀವು ಇದನ್ನು ಫ್ರೈ ಮಾಡಲಿಕ್ಕೆ ಇಡುವಾಗ ದಪ್ಪ ತಾಳ ಪಾತ್ರೆನೇ ಇಡಬೇಕು. ಯಾಕೆಂದರೆ ನೀವು ತೆಳು ಪಾತ್ರೆ ಇಟ್ಟರೆ ಅದು ಅಡಿ ಹಿಡಿಯುತ್ತೆ. ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ 1 ಲೋಟ, ಅರ್ಧ ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಬೇಯಿಸ್ಕೊಳ್ಳಿಕ್ಕೆ. ಫುಲ್ ಹಾಲು ಬೇಕು ಅಂತಿಲ್ಲ. ನೀವು ಆಮೇಲೆ ಹಾಕುವಾಗ ಗಟ್ಟಿ ಹಾಲು ಹಾಕಿ ಅರ್ಧ ಲೀಟ್ರು. ಇವಾಗ ಇದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದ ಮೇಲೆ ನಾವು ಮತ್ತೆ ಗಟ್ಟಿ ಹಾಲು ಹಾಕಬೇಕು. ನೋಡಿ, ಈಗ ಬಾಯ್ಲ್ ಆಗ್ತಾ ಇದೆ ಇದು. ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು. ಇವಾಗ ಇದಕ್ಕೆ ಸಕ್ಕರೆ ಹಾಕಬೇಕು. ಇದು ಕ್ಯಾರೆಟ್ ತುಂಬ ಒಳ್ಳೆಯದು ನಮ್ಮ ಕಣ್ಣಿಗೆಲ್ಲ. ವಿಟಮಿನ್ ಎ ಇರುತ್ತೆ, ವಿಟಮಿನ್ ಸಿ ಕೂಡ ಇರುತ್ತೆ. ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದಿದು. ನೀವು ನೋಡಿರ್ಬೋದು, ಈ ಪಾರ್ಲರೆಲ್ಲ ಕ್ಯಾರೆಟ್ ಪ್ಯಾಕ್ ಎಲ್ಲ ಹಾಕ್ತಾರೆ ಮುಖಕ್ಕೆ. ಅಷ್ಟು ಒಳ್ಳೆಯದಿದು ಸ್ಕಿನ್ನಿಗೆ. ಇವಾಗ ಸಕ್ಕರೆ ಹಾಕ್ತೇನೆ ಇದಕ್ಕೆ. ನಾನು ಇದರಲ್ಲಿ 1 ಲೋಟ ಸಕ್ಕರೆ ತೋರಿಸಿದ್ದೆ ನಿಮಗೆ. ಇದರಲ್ಲಿ 1 ಲೋಟ ಹಾಕ್ತೇನೆ ಸಕ್ಕರೆ ನಾನು. ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. 1 ಲೋಟ ಫುಲ್ ಹಾಕ್ತೇನೆ ನಾನು. ಯಾಕೆಂದರೆ ಇದು ಗಾಜರಲ್ಲಿ ಸ್ವಲ್ಪ ಸಿಹಿ ಇರುತ್ತಲ್ವಾ, ಅದರಿಂದ ಹಾಕ್ತಾ ಇದ್ದೇನೆ. ಇದು ಕ್ಯಾರೆಟು ಗಾಜರು ಎಲ್ಲ ಒಂದೇ. ನಾವಿಲ್ಲಿ ಕ್ಯಾರೆಟ್ ಅಂತ ಹೇಳ್ತೇವೆ, ಅವರೆಲ್ಲ ಅಲ್ಲಿ ಗಾಜರ್ ಹೇಳ್ತಾರೆ. ನಾವು ಎರಡೂ ಹೇಳ್ತೇವೆ. ಇದನ್ನೇ ಕ್ಯಾರೆಟ್ ಹಲ್ವಾ ಅಂತ ಕೂಡ ಹೇಳ್ತೇವೆ, ಗಾಜರ್ ಹಲ್ವಾ ಅಂತ ಕೂಡ ಹೇಳ್ತೇವೆ ನಾವು ಇದನ್ನೇ. ನೋಡಿ, ಈಗ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಇದನ್ನು. ಇನ್ನೊಂದು 5 ನಿಮಿಷ ಬೇಯಬೇಕಿದು. ಇದು ಅರ್ಧ ಬೆಂದಿದೆ ಅಂತ ಆಳುವಾಗ ಹಾಲು ಹಾಕ್ಬೇಕು ಇದಕ್ಕೆ. ಆವಾಗ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೇಕು ಇದಕ್ಕೆ. ನೋಡಿ, ಇದು ಶುಗರ್ ಹಾಕಿದ್ಮೇಲೆ ಬಾಯ್ಲ್ ಆಗ್ತಾ ಇದೆ. ಈಗ ಹತ್ತಕ್ಕೆ ಬರಬೇಕಿದು. ನಾವು ಎಷ್ಟು ಹಾಕಿದ್ವಲ್ಲ, ಈಗ ನೋಡಿ ಅದು ಅರ್ಧದಷ್ಟು ಆಗಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಒಂದು 2 ನಿಮಿಷ ಬಾಯ್ಲ್ ಮಾಡಿ ಹಾಲು ಹಾಕಬೇಕು. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಒಂಚೂರು ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ. ತುಪ್ಪ ಎಲ್ಲ ಫ್ರಿಜ್ಜಲ್ಲಿ ಇದು ಗಟ್ಟಿಯಾಗಿದೆ. ಈಗ ತುಪ್ಪ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ಚೆನ್ನಾಗಿ ಬೆಂದಿದೆ, ಪರಿಮಳ ಕೂಡ ಬರ್ತಾ ಇದೆ. ತುಂಬ ರುಚಿಯಾಗಿರುತ್ತೆ ಇದು. ಇವಾಗ ಹಾಲು ಹಾಕ್ತೇನೆ ಇದಕ್ಕೆ. ಅರ್ಧ ಲೀಟ್ರ್ ಹಾಲು ಕಾಯಿಸಿ ಇಟ್ಕೊಂಡಿದ್ನಲ್ಲ, ಹಾಲು ಹಾಕ್ತೇನೆ ಇದಕ್ಕೆ. ಇವಾಗ ಹಾಲು ಹಾಕಿದ್ಮೇಲೆ ಮತ್ತೆ ಇದು ಬೇಯಬೇಕು. ಇದೆಲ್ಲ ಹಾಲೆಲ್ಲ ಹಿಂಗಿ ಅದು ಇಷ್ಟು ನಾವು ಇಷ್ಟು ಹಾಕಿದ್ದೇವಲ್ವಾ, ಅದು ಅರ್ಧದಷ್ಟು ಆಗುತ್ತೆ. ಇವಾಗ ನಾವು ಇದೆಲ್ಲ ಹಿಂಗೆ ಹಾಲೆಲ್ಲ ಹಿಂಗಬೇಕು. ಇವಾಗ ಇಷ್ಟ ಬಂದಿದೆ. ಇವಾಗ ಇದು ಗಟ್ಟಿ ಆಗ್ತಾ ಬಂದಿದೆ ನೋಡಿ. ಹಾಲೆಲ್ಲ ಹಿಂಗೆ ಹೋಗಿ ಗಟ್ಟಿಯಾಗಿದೆ, ಕಾಣ್ತಾ ಇದೆ ಅನ್ಕೊಳ್ತೀನಿ. ಅಷ್ಟು ಪರಿಮಳ ಬರ್ತಾ ಇದೆ. ನೀವು ಮನೇಲಿ ಮಾಡ್ತಾ ಇದ್ರೆ ಅಕ್ಕಪಕ್ಕದ ಮನೆಗೆಲ್ಲ ಪರಿಮಳ ಬರುತ್ತೆ. ಅಷ್ಟು ಚೆನ್ನಾಗಿ ಪರಿಮಳ ಬರ್ತಿದೆ. ಇವಾಗ 1 ಸ್ಪೂನ್ ತುಪ್ಪ ಇಟ್ಕೊಂಡಿದ್ದೇನೆ. ತುಪ್ಪ ಇಟ್ಕೊಂಡು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇದಕ್ಕೆ ಹಾಕ್ಬೇಕು. ಇವಾಗ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೇನೆ ನೋಡಿ, ಇದನ್ನು ಫ್ರೈ ಮಾಡಿ ಹಾಕ್ತೇನೆ. ಸ್ವಲ್ಪ ಫ್ರೈ ಆದರೆ ಸಾಕು, ಮತ್ತೆ ಮತ್ತೆ ಬೇಯುತ್ತಲ್ಲ ಅದರಲ್ಲಿ ಅದು.
ನೋಡಿ ಈಗ ಆಲ್ಮೋಸ್ಟ್ ಆಯ್ತು ಇದು. ಇವಾಗ ಗೋಡಂಬಿ ದ್ರಾಕ್ಷಿ ಹಾಕಿದೆ. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಆಫ್ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಗಾಜರ್ ಹಲ್ವಾ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಅಂತ ಅಷ್ಟೇ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಹೀಗೆ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.